ನಮಸ್ಕಾರ ಸ್ನೇಹಿತರೆ, KCET ಸ್ಟೂಡೆಂಟ್ಸ್ಗೆ ನಿಮಗೆಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಸ್ವಾಗತ. ಯಾರೆಲ್ಲ ಈಗ 2024-25ನೇ ಸಾಲಿನಲ್ಲಿ ನೋಡ್ತಿದ್ರು ಅವ್ರಿಗೆಲ್ಲ 2025-26 ನಂತರ ಹುಡುಗರು ಎಲ್ಲ ಬರ್ತಾರೋ ಆ ಒಂದು ಸ್ಟೂಡೆಂಟ್ಸ್ಗೆ ಏನಪ್ಪ ಇರುತ್ತೆ ಅಂದ್ರೆ CET ಈ ಒಂದು ವಿಡಿಯೋ ಇಲ್ಲಿ ಏನು ಕಾಣಿಸ್ತಿದೆ ಏಪ್ರಿಲ್ 18-19ಕ್ಕೆ CET ಇದೇನು ಬರ್ತಾರೆ ಅಂತಂದರೆ ಈಗಾಗಲೇ ನಿಮಗೆ ಗೊತ್ತಿರಬೇಕು 2024-25ನೇ ಸಾಲಿನ ಯಾರೆಲ್ಲ KCET ಸ್ಟೂಡೆಂಟ್ಸ್ ನಿಮಗೆ ಗೊತ್ತಿರಬೇಕು ಎಕ್ಸಾಮ್ ಬರೆದಿದ್ದೀರಿ. ಈಗ ಕೌನ್ಸ್ಲಿಂಗಲ್ಲಿ ಇನ್ನೂ ಕೂಡ ಥರ್ಡ್ ರೌಂಡ್ ನಡೀತಾ ಇದೆ. ಓಕೆ, ಈ ಥರ್ಡ್ ರೌಂಡ್ ನಡೀತಿದ್ದೋ ಅದೇ ರೀತಿ ಕೂಡ ಈಗ ನೆಕ್ಸ್ಟ್ ಬರುವಂತಂದರೆ ನಿಮ್ಮ ಜೂನಿಯರ್ಸ್ ಹುಡುಗರು ಏನಿದ್ದಾರೆ ಈಗ ಸೆಕೆಂಡ್ PUC ಇರ್ತಾರೆ ಈಗ. ಓಕೆ, ಆ ಒಂದು ಸ್ಟೂಡೆಂಟ್ಸ್ ಮುಂದೆ ಏನಪ್ಪ ಅಂದರೆ ಇಂಜಿನಿಯರಿಂಗ್, ನರ್ಸಿಂಗ್, ಪಶುವೈದ್ಯಕೀಯ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಯುವ ಸಾಮಾನ್ಯ ಪ್ರವೇಶ ಪರೀಕ್ಷೆ CET 2025-26ನೇ ಸಾಲಿನಲ್ಲಿ ಏಪ್ರಿಲ್ 18 ಮತ್ತು ಏಪ್ರಿಲ್ 19ರಂದು ನಡೆಯಲಿದೆ ಅಂತಂದರೆ ನಿಮ್ಮ KCET ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಆಗೈತೆ. ಓಕೆ, ಅಂದರೆ ಏಪ್ರಿಲ್ 18-19ಕ್ಕೆ KCET ಎಕ್ಸಾಮ್ ನಡೆಸ್ತಾರೆ. ಬಟ್ ನಿಮಗಿಂತಲೂ ಅವ್ರು ಭಾಳಷ್ಟು ಸ್ಪೀಡ್ ಇದ್ದಾರೆ, ನಿಮ್ಗೆ ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿರಿ, ಮೇ 28ಕ್ಕೆ ಫಲಿತಾಂಶ ಪ್ರಕಟಗೊಳ್ತದೆ. CET ಎಕ್ಸಾಮ್ ಏಪ್ರಿಲ್ 18-19ಕ್ಕೆ ಬರೆದ್ರೆ ಮೇ ಏನು ಕಾಣಿಸ್ತದೆ 28ಕ್ಕೆ ಏನು ಮಾಡ್ತಾರೆ, ಅವ್ರದ್ದೊಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಅದಾದ ನಂತರ ಜೂನ್ 25ಕ್ಕೆ ಮೊದಲ ಸುತ್ತಿನ ಕೌನ್ಸ್ಲಿಂಗ್, ಜುಲೈ 10ಕ್ಕೆ ಎರಡನೇ ಸುತ್ತಿನ ಕೌನ್ಸ್ಲಿಂಗ್ ಮತ್ತು ಜುಲೈ 25ರ ಎರಡನೇ ಸುತ್ತಿನ ಮುಂದುವರಿದ ಕೌನ್ಸ್ಲಿಂಗ್ ನಡೆಯಲಿದ್ದು. ಓಕೆ, ಆಗಸ್ಟ್ 1ಕ್ಕೆ ತರಗತಿ ಆರಂಭವಾಗಲಿದೆ. ಅಂದರೆ ನಿಮಗಿಂತ ಎಷ್ಟು ಸ್ಪೀಡ್ ಇದ್ದಾರೆ ನೋಡಿರಿ. ನೆಕ್ಸ್ಟ್ ಅಂದರೆ ಅವರು ಅಂದರೆ ಕೇಳಿದವರು ಎಷ್ಟು ಸ್ಪೀಡ್ ಮುಂದುವರಿತಿದ್ದಾರೆ ಅಂತಂದರೆ ನಿಮಗೆ ನೆಕ್ಸ್ಟ್ ಅಂದರೆ 2025-26 ನಂತರ ಸಾಲಿನ ಸ್ಟೂಡೆಂಟ್ಸ್ ಯಾರೆಲ್ಲ ಬರ್ತಾರೋ ಅವ್ರಿಗೆ ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ಅಂದರೆ 2025 ಆಗಸ್ಟ್ 1ನೇ ತಾರೀಕಿಂದ ಏನು ಮಾಡ್ತಾರೆ ಅಂತಂದರೆ ಅವ್ರದ್ದು ಒಂದು ಕ್ಲಾಸಸ್ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಓಕೆ, ನಿಮ್ಗಾಳೆ ಗೊತ್ತಿರಬೇಕು ಈಗ ಸೆಪ್ಟೆಂಬರಲ್ಲಿ ಏನು ಈಗ ಇಂಜಿನಿಯರ್ ಸ್ಟೂಡೆಂಟ್ ಸ್ಟಾರ್ಟ್ ಆಗಿದ್ದವು ಅಥವಾ ಅಕ್ಟೋಬರಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಿದ್ರು ನಿಮಗೆ ಕ್ಲಾಸಸ್ಸು. ಅವ್ರಿಗೆ ಏನು ಮಾಡ್ತಿದ್ದಾರೆ ಇನ್ನೂ ಕೂಡ ಬೇಗನೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಓಕೆ, ಆ್ಯಂಡ್ ಇನ್ನೂ ಕಾಣಿಸ್ತೀವಿ ನೋಡಿರಿ, MBA, MSc ಆ್ಯಂಡ್ MTech ಮತ್ತು MArch ಸ್ನಾತಕೋತ್ತರ ಕೋರ್ಸ್ಗಳ CET ಜೂನ್ 30ಕ್ಕೆ ನಿಗದಿಯಾಗಿದ್ದು ಆಗಸ್ಟ್ 5ಕ್ಕೆ ಫಲಿತಾಂಶ ಪ್ರಕಟಗೊಳ್ಳುತ್ತದೆ. ಆ್ಯಂಡ್ ಮೊದಲ ಸುತ್ತಿನ ಕೌನ್ಸ್ಲಿಂಗ್ ಆಗಸ್ಟ್ 26ಕ್ಕೆ ಓಕೆ ಕಾಣಿಸ್ ನೋಡ್ರಿ. ಓಕೆ, ಮೊದಲ ಸುತ್ತಿನ ಕೌನ್ಸ್ಲಿಂಗ್ ಆಗಸ್ಟ್ 26, ಎರಡನೇ ಸುತ್ತಿನ ಕೌನ್ಸ್ಲಿಂಗ್ ಸೆಪ್ಟೆಂಬರ್ 4ರಂದು ನಡೆಯಲಿದ್ದು ಸೆಪ್ಟೆಂಬರ್ 10ರ ತರಗತಿಗಳು ಆರಂಭವಾಗ್ತವೆ. ಯಾಕೆಂದರೆ ಇವರು ಕೂಡ ಸ್ಪೀಡಾಗಿ ನಡೆಸ್ತಾ ಇದ್ದಾರೆ. ಹಂಗಾಗಿಬಿಟ್ಟು ನೆಕ್ಸ್ಟ್ 2025-26 ನಂತರ ಬರುವಂಥ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆ ಒಂದು ಅಂದರೆ ಕಿವಿ ಮಾತು ಹೇಳ್ರಿ. ಯಾಕಂದ್ರೆ ನಿಮ್ಮ ಜೂನಿಯರ್ಸ್ ಇರ್ತಾರೆ ಸ್ಟೂಡೆಂಟ್ಸ್ ಅವರೆಲ್ಲರೂ ನೋಡಿರಿ, ನಿಮ್ದು ಎಲ್ಲರೂ ಕೂಡ ಬೇಗನೆ ಅಂದರೆ ಏಪ್ರಿಲ್ 18-19ಕ್ಕೆ ಎಕ್ಸಾಮ್ ನಡೀತದೆ CET. ಸ್ವಲ್ಪ ಪ್ರಿಪೇರ್ ಆಗಿರಿ ಈಗಲಿದ್ದೇನೆ ಅಂತ ಹೇಳ್ರಿ. ಓಕೆ, ಅಂದರೆ KCET ಎಕ್ಸಾಮ್ ಹುಡುಗರು ಪ್ರಿಪೇರ್ ಆಗ್ತಿರಲ್ಲ, ಅಂದರೆ ಬೋರ್ಡ್ ಎಕ್ಸಾಮ್ನ ಎಲ್ಲನೂ ಕೂಡ ಕಂಡಕ್ಟ್ ಮಾಡ್ತಿದ್ದಾರೆ. ನಿಮ್ಗೆ ಗೊತ್ತಿರಬೇಕು ಬೋರ್ಡ್ ಎಕ್ಸಾಮ್ ಬಿಟ್ಟು KCET ಎಷ್ಟು ನಿಮಗೆ ಪ್ರಭಾವ ಬೀರುತ್ತೆ ಅಂದರೆ ಅಂದರೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಇವಾಗ KCET ಕೌನ್ಸಿಲಿಂಗಲ್ಲಿ ನಿಮಗೆ ಗೊತ್ತಿದೆ. ಓಕೆ, ಹಂಗಾಗಿಬಿಟ್ಟು KCET ಮಾರ್ಕ್ಸ್ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ರ್ಯಾಂಕ್ ಚೆನ್ನಾಗಿ ಬಂದರೆ ನಿಮಗೆಲ್ಲರೂ ಕೂಡ CET ಚೆನ್ನಾಗಿ ಸಿಗುತ್ತೆ ಅಂತ ಗೊತ್ತು. ಹಂಗಾಗಿಬಿಟ್ಟು ಯಾಕಂದ್ರೆ ಈಗಲೇ ಏನಕ್ಕೆ ವಿಡಿಯೋ ಮಾಡಿದೆಪ್ಪ ಅಂತಂದರೆ ಆದಷ್ಟು ನಿಮ್ಮ ಒಂದು ಜೂನಿಯರ್ಸ್ಗೆ ನೀವು ಹೇಳ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ನೋಡೋರು ಎಲ್ಲರೂ ಕೂಡ ಹುಡುಗರು ಏನಿದ್ದೀರ ಅಂತಂದರೆ ನಮ್ಮ KCET ಸ್ಟೂಡೆಂಟ್ಸ್ ಇವಾಗ ಜಸ್ಟ್ ತನಕ ಮುಗಿಸ್ಕೊಂಡು ಹೋಗಿರುತ್ತೆ. ಅಂದರೆ ಈಗ ಹಳೆ ಇಂಜಿನಿಯರಿಂಗ್ ಹಚ್ಚಿದ್ರ ಅಥವಾ ನರ್ಸಿಂಗ್ ಮಾಡಿರ್ತಾರೆ ಅಥವಾ ಈಗ MBBS ಎಲ್ಲನೂ ಕೂಡ ಮಾಡಿ ಕಾಲೇಜ್ ಹೋಗ್ತಿರ್ತಾರೆ. ಬಟ್ ನೀವು ನಿಮ್ಮ ಜೂನಿಯರ್ಸ್ಗೆ ಸ್ವಲ್ಪ ಹೇಳ್ರಿ. ಓಕೆ, ನಿಮ್ಮದು ಎಕ್ಸಾಮ್ ನಡೀತದೆ ಏಪ್ರಿಲ್ 18-19ಕ್ಕೆ, ಸ್ವಲ್ಪ ರೆಡಿ ಆಗಿರಿ KCET ಎಕ್ಸಾಮ್ಸ್ಗೆ ಅಂತಂದು. ಓಕೆ, ಸರಿ ಹೇಳ್ತಿರಲ್ವ, ಹೇಳ್ಕೊತೀರಾ ಅಂತ ಅಂದ್ಕೊಂಡಿರ್ತೀನಿ. ಸರಿ, ಈಗ KCET ಸ್ಟೂಡೆಂಟ್ಸ್ ಭಾಳಷ್ಟು ಅಂದರೆ ಇಂಜಿನಿಯರಿಂಗು, ನರ್ಸಿಂಗ್ ಎಲ್ಲನೂ ಕೂಡ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ನಿಮಗೆಲ್ಲನೂ ಕೂಡ ರೆಗ್ಯುಲರಾಗಿ ಏನಾದರೂ ಒಂದು ಅಪ್ಡೇಟ್ ಬಂದರೆ ತಿಳಿಸ್ತಿರ್ತೀವಿ. ಅಲ್ಲಿವರೆಗೂ ನೀವು ಕೂಡ ಚಾನಲ್ ನೋಡ್ರಿ. ಓಕೆ, ನಿಮಗೋಸ್ಕರನೇ ಚಾನಲ್ ಇರೋದು. ಅವ್ರಿಗೆ ಜಸ್ಟ್ ಒಂದು ಕ್ಯೂ ಮಾತು ಹೇಳ್ತೀರಪ್ಪ ಅಂತಂದರೆ ನಿಮ್ಗೆ ಈ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆ, ಸರಿ, ಎನಿವೇ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವ ನೆಕ್ಸ್ಟ್ ಡೇ ಬಾಯ್.